ಓಂ ಶಾಂತಿ. ನಾನು ಸತ್ಯ ಸ್ವರೂಪ್ ಚೈತನ್ಯ ಆತ್ಮನಾಗಿದ್ದೇನೆ. ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ವಯಂನ ಅರ್ಥಾತ್ ನಿರಾಕಾರ ಆತ್ಮ ಆಗಿರುವ ಅನುಭವ ಮಾಡುತ್ತಿರುವೆ. ಈ ಬ್ರಹ್ಮಾಂಡದಲ್ಲಿ ನಾನು ಆತ್ಮ, ಚೇತನ ಹಾಗೂ ಪರಮಾತ್ಮ ತಂದೆ ಮಾತ್ರ ಸತ್ಯವಾಗಿರುವೆವು. ಬಾಕಿ ಈ ಕಣ್ಣಿನಿಂದ ಏನೆಲ್ಲ ನೋಡಲಾಗುತ್ತಿದೆ, ಕಿವಿಯಿಂದ ಕೇಳಲಾಗುತ್ತಿದೆ, ಶರೀರ ಹಾಗೂ ಮನಸ್ಸಿನ ಮೂಲಕ ಅನುಭೂತಿಯಾಗುತ್ತಿದೆ, ಇದೆಲ್ಲ ಡ್ರಾಮಾ ಆಗಿದೆ, ಮಾಯೆಯಾಗಿದೆ, ಅಸತ್ಯವಾಗಿದೆ, ಕೇವಲ ಸ್ವಪ್ನ ಮಾತ್ರವಾಗಿದೆ. ಆತ್ಮಜ್ಞಾನ ದೊರೆತ ಮೇಲೆ ನನಗೆ ಲಾಭದ ಇಚ್ಛೆಯೂ ಇಲ್ಲ, ಹಾನಿಯ ಚಿಂತೆಯೂ ಇಲ್ಲ. ನನ್ನ ಆತ್ಮನ ಸ್ಥಿತಿಯಲ್ಲಿ ಸ್ಥಿತ ಆಗಿ ನಾನು ಪರಮಾತ್ಮ ತಂದೆಯಿಂದಲೂ ಸಹ ಕೃಪೆ ಬೇಡಬೇಕಿಲ್ಲ, ದಯೆ ಕೇಳಬೇಕಿಲ್ಲ, ಯಾವ ಸಹಾಯ ಯಾಚಿಸಬೇಕಿಲ್ಲ. ಆ ಪರಮಶಕ್ತಿ, ಪರಮ ಈಶ್ವರ, ಸರ್ವಶಕ್ತಿವಂತನ ಸಮಾನ ನಾನು ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಸ್ವಯಂನಲ್ಲಿ ತಂದೆಯ ಸಮಾನ ಸರ್ವಶಕ್ತಿಗಳ ಅನುಭವ ಮಾಡಬಲ್ಲೆ. ಮನುಷ್ಯನ ರೂಪದಲ್ಲಿ ನನ್ನನ್ನು ಅಜ್ಞಾನಿ, ಪಾಪಿ, ನಿರ್ಬಲ, ಆಸಕ್ತಿಗಳುಳ್ಳ ಜೀವ ಎಂದು ತಿಳಿದಿರುವ ಕಾರಣ ಈ ಭೂಲೋಕದಲ್ಲಿ ಪರತಂತ್ರದ ಅನುಭವ ಮಾಡುತ್ತಾ ಪರಾವಲಂಬಿಯಾಗಿ ಸದಾ ಭಗವಂತನನ್ನು ಅರಿಯದೆ ಕೇವಲ ಕೃಪೆ ಬೇಡುತ್ತಿದ್ದೆ, ಸಹಾಯ ಯಾಚಿಸುತ್ತಿದ್ದೆ, ಪ್ರಸಾದದ ಕಾಮನೆ ಇಡುತ್ತಿದ್ದೆ. ಆದರೆ ನನ್ನ ಸತ್ಯ ಸ್ವರೂಪವನ್ನು ಜ್ಞಾನದ ಅರಿವಿನಿಂದ ನನ್ನ ಸರ್ವ ದುಃಖಗಳ ನಿವಾರಣೆಯಾಗಿಬಿಟ್ಟಿದೆ. ನಾನು ತಿಳಿದುಕೊಂಡಿರುವೆನು, ನನ್ನ ಮೂಲ ಸತ್ಯ ಪವಿತ್ರತೆಯಾಗಿದೆ, ನನ್ನ ಮೂಲ ಸತ್ಯ ಶಾಂತಿಯಾಗಿದೆ. ಐ ಆಮ್ ಅ ಸೈಲೆಂಟ್ ಬೀಯಿಂಗ್. ನನ್ನ ಸಂಪೂರ್ಣ ಸತ್ಯ ಸಂಪನ್ನತೆ ಸಮೃದ್ಧಿಯಾಗಿದೆ. ನಾನು ಆತ್ಮ, ಇಚ್ಛಾ ಮಾತ್ರಂ ಅವಿದ್ಯಾ ಆಗಿರುವೆ. ಶರೀರದ ಜಗತ್ತಿನಲ್ಲಿ ಕಾಣುತ್ತಿರುವ ವಿಭಿನ್ನ ಪಾತ್ರಗಳು, ವಿಭಿನ್ನ ಅಸ್ತಿತ್ವಗಳು, ಪದಾರ್ಥಗಳ ಆಕರ್ಷಣೆ ನಾನಾತ್ಮನನ್ನು ದ್ವೈತದ ಅನುಭೂತಿ ಮಾಡಿಸುತ್ತಾ ಬಂದವು. ನನ್ನಾತ್ಮನ ಮನಸ್ಸನ್ನು ಈ ಜಗತ್ತು, ಮಾಯೆ ತನ್ನೆಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತಾ ಬಂದವು. ನನ್ನನ್ನು ನನ್ನಿಂದ ಅರ್ಥಾತ್ ನನ್ನ ಸುಖದಿಂದ ದೂರ ದುಃಖಿ, ಶಾಂತಿಯಿಂದ ದೂರ ಅಶಾಂತ, ಸಮೃದ್ಧಿಯಿಂದ ಬೇರೆ ಕೆಲವೊಮ್ಮೆ ಅಸಮೃದ್ಧಿ, ಖಾಲಿ, ಬಿಕಾರಿ ಅನುಭವಗಳು ಅನೇಕ ಜನ್ಮಗಳಿಂದ ಅನೇಕ ಪಾತ್ರಗಳನ್ನು ಅಭಿನಯಿಸುತ್ತಾ ನಾನು ಆತ್ಮ ನನ್ನ ಮೂಲ ಸತ್ಯದಿಂದ ವಿಸ್ಮೃತ ಆಗಿ ನನ್ನಿಂದ ನಾನೇ ದೂರವಾಗಿ ಹೋಗಿಬಿಟ್ಟೆ. ಈ ನನ್ನ ಮನಸ್ಸು ನನ್ನಿಂದ ಅಗಲಿ ತನಗೆ ತಾನು ಹೊಸ ಪರಿಚಯ ಮಾಡಿಕೊಂಡು ತನ್ನನ್ನು ದೇಹವೆಂದು ತಿಳಿದು ಈ ದೇಹದ ಜಗತ್ತಿನಲ್ಲಿ ಮಾಯೆಯ ಆಟದಲ್ಲಿ ಸಿಲುಕಿ
ನನ್ನ ಸ್ವಯಂನ ಶಾಂತಿ, ಸುಖ, ಆನಂದವನ್ನು ಮರೆತು ಬಿಟ್ಟಿದ್ದೆ. ಈಗ ನಾನು ಜ್ಞಾನೀತು ಆತ್ಮ, ಯೋಗಿ ಆತ್ಮ, ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಸದಾ ಶಾಂತ ಪರಮಾನಂದದ ಅನುಭೂತಿಯಲ್ಲಿ ಮಗ್ನವಾಗಿರುತ್ತಿದ್ದೇನೆ. ಈ ಮಗ್ನ ಅವಸ್ಥೆಯಲ್ಲಿ ಶರೀರದ ಸರ್ವ ಶೂದ್ರ ವಾಸನೆಗಳು, ಅಹಂಕಾರ ಇತ್ಯಾದಿ ಮುರಿದು ಹೋಗುತ್ತಿವೆ. ನಾನು ಆತ್ಮ ಜ್ಞಾನಾಮೃತ ಕುಡಿಯುವುದರಿಂದ ಶೀತಲತೆಯ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಸಂಸಾರಿಕ ಜೀವನದಲ್ಲಿ ಪಾತ್ರ ಮಾಡುತ್ತಾ ನಾನಾತ್ಮನಿಗೀಗ ಹಾನಿಯ ಚಿಂತೆಯೂ ಇಲ್ಲ, ಲಾಭದ ಲಾಲಚ ಆಶೆಗಳೂ ಇಲ್ಲ. ನಾನು ತಿಳಿದುಕೊಂಡಿದ್ದೇನೆ, ನಾನು ಸದಾ ಆತ್ಮನಲ್ಲಿ ಸ್ಥಿತ ಆಗಿ ಮಹಾನ್ ಸುಖದ ಭೋಗದ ಅನುಭವ ಮಾಡುತ್ತಿದ್ದೇನೆ. ನಾನು ನನ್ನ ಆನಂದದ ಪರಮ ಅವಸ್ಥೆಯಲ್ಲಿ ಸದಾ ಮಗ್ನವಾಗಿರುತ್ತಿದ್ದೇನೆ. ಎಲ್ಲಿಯವರೆಗೆ ಮನುಷ್ಯ ಅನುಭವದಲ್ಲಿ ನನಗೆ ಶೂದ್ರ ಅನುಭವ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ನಿರ್ಬಲತೆ, ಕೆಲವೊಮ್ಮೆ ಈರ್ಷ್ಯಾ, ಕೀಳರಿಮೆ ಇತ್ಯಾದಿ ರೂಪದಲ್ಲಿ ನನ್ನನ್ನು ನಾನು ತಿಳಿದುಕೊಂಡಿದ್ದೆ. ನಾನಿರುವುದೇ ದುಃಖಿ ಎಂದು ತಿಳಿದಿದ್ದೆ. ದುಃಖದ ಆಳದಲ್ಲಿ ಸಿಲುಕಿ ನನ್ನನ್ನು ಆ ದುಃಖದ ಸಾಗರದಲ್ಲಿ ಮುಳುಗಿಸಿಕೊಂಡಿದ್ದೆ. ನಾನು ತಿಳಿದುಕೊಂಡಿದ್ದೆ, ಈ ದುಃಖವು ಸದಾ ಇದೆ ಎಂದು. ಸತ್ಯ ಜ್ಞಾನದ ಬೆಳಕಿನಿಂದ ಈಗ ನನಗೆ ಅರಿವಾಗಿದೆ, ನಾನು ದುಃಖಿ ಆತ್ಮನಲ್ಲ, ನಾನು ದುಃಖಿ ಅಲ್ಲ, ನಾನು ಸುಖ ಸ್ವರೂಪ, ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಈಗ ನಾನು ಆತ್ಮ ಉತ್ತಮ ಪುರುಷನ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗಿ ತನ್ನ ಮಹಿಮೆಯಲ್ಲಿ ಸ್ಥಿತವಾಗುತ್ತಿದ್ದೇನೆ. ನನ್ನ ಪ್ರಶಂಸೆ ಸ್ವಮಾನವನ್ನು ಚೆನ್ನಾಗಿ ತಿಳಿದುಕೊಂಡಿರುವೆನು. ಅನ್ಯರ ಪಾತ್ರವನ್ನು ನೋಡಿ ಈಗ ಅವರ ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ನಾನಾತ್ಮನಿಗೀಗ ಯಾರದೇ ಅನ್ಯರ ಪಾತ್ರವನ್ನು ನೋಡಿ ಯಾವುದೇ ರೀತಿಯ ಪ್ರಶ್ನೆಗಳು ಏಳದೆ ಕೇವಲ ಇದು ಅವರ ಅಭಿನಯ ಮಾತ್ರವೆಂದು ತಿಳಿದು ಆ ಮನುಷ್ಯರ ಒಳಗಿರುವ ನಿರ್ಮಲವಾದ ಆತ್ಮಜ್ಯೋತಿಯು ಮಾತ್ರ ನನಗೆ ದರ್ಶನವಾಗುತ್ತಿದೆ. ನಾನೀಗ ಸತ್ಯ ತಂದೆಯ ಸತ್ಯ ಜ್ಞಾನದಿಂದ ಅರಿತುಕೊಂಡಿದ್ದೇನೆ, ಮನುಷ್ಯರ ಪಾತ್ರದಲ್ಲಿ ಯಾವ ಪ್ರಶಂಸೆಯೂ ಇಲ್ಲ, ನಿಂದನೆಯೂ ಇಲ್ಲ. ಅರ್ಥಾತ್ ಈ ಸೃಷ್ಟಿ ನಾಟಕದಲ್ಲಿ ಯಾವ ಮನುಷ್ಯನೂ ಸಹ ಪ್ರಶಂಸೆಗೆ ಪಾತ್ರನಿಲ್ಲ, ನಿಂದನೆಗೂ ಪಾತ್ರನಿಲ್ಲ. ಅರ್ಥಾತ್ ನಿರ್ದೋಷಿಯಾಗಿದ್ದಾನೆ. ಪ್ರತಿ ಮನುಷ್ಯ ಆತ್ಮ ನಿರ್ಮಲವಾಗಿದ್ದಾನೆ. ಆತ್ಮನ ಅನುಭವದಲ್ಲಿ ಪಾತ್ರಗಳನ್ನು ನೋಡುತ್ತಾ ಸುಖ ದುಃಖವನ್ನು ಸಮಾನ ಆಗಿವೆ ಎಂಬುದು ನನಗೀಗ ಅರಿವಾಗಿದೆ. ಯಾಕೆಂದರೆ ಈ ವಿಶ್ವ ನಾಟಕದಲ್ಲಿ ಮನುಷ್ಯರ ಜೀವನದಲ್ಲಿ ಇರುವ ಸುಖವೂ ಸತ್ಯವಲ್ಲ, ದುಃಖವೂ ಸತ್ಯವಲ್ಲ, ಕೇವಲ ನಾಟಕ ಮಾತ್ರ.
ಅಭಿನಯ ಮಾತ್ರವಾಗಿದೆ. ಆದರೆ ಎಲ್ಲರ ಒಳಗೆ ಇರುವ ಆತ್ಮ ಮೂಲ ರೂಪದಲ್ಲಿ ಶಾಂತವಾಗಿದೆ. ನಾನು ಆತ್ಮ ತೃಪ್ತವಾಗಿದ್ದೇನೆ. ಮಾಡಲು ಏನೂ ಇಲ್ಲ. ಯಾವುದು ಅಂತರಂಗದಲ್ಲಿ ತುಂಬಿದೆ ಅದೇ ಹೊರಗೆ ಕಾಣುತ್ತಿದೆ. ನನಗೀಗ ಆತ್ಮನ ಸತ್ಯದ ಅನುಭವವಾಗುತ್ತಿದೆ. ನಾನಾತ್ಮನಿಗೀಗ ಅರಿವಾಗಿದೆ. ನನ್ನ ಆಂತರ್ಯದಲ್ಲಿ ಶಾಂತಿ, ಪ್ರೇಮ, ಆನಂದ, ದಯಾ, ಕರುಣ, ಅಹಿಂಸಾ, ಸುಖದ ಗುಣಗಳು ತುಂಬಿವೆ. ಈ ಎಲ್ಲ ಗುಣಗಳು ತಮಗೆ ತಾವೇ ಈ ನನ್ನ ಪಾತ್ರದಲ್ಲಿ, ಅಭಿನಯದಲ್ಲಿ ಹೊರಗೆ ಕಾಣುತ್ತಿವೆ. ನಾನು ನನ್ನ ಸತ್ಯದ ಅನುಭವದಲ್ಲಿ ಸ್ಥಿತ ಆಗಿ ವಿಶ್ರಾಮ ಮಾಡುತ್ತಿರುವೆನು. ನಾನು ಆತ್ಮ. ನನ್ನನ್ನು ಮರೆತು ಈ ಮನಸ್ಸು ಮನುಷ್ಯನ ರೂಪದಲ್ಲಿ ಯಾವಾಗ ನಾನು ಮನುಷ್ಯ ಎಂದು ಅನುಭವ ಮಾಡುತ್ತಿದ್ದೆ, ಮನುಷ್ಯರ ಪಾತ್ರಗಳನ್ನು ನೋಡುತ್ತಾ ಮನಸ್ಸಿನ ಆಂತರ್ಯದಲ್ಲಿ ಈರ್ಷಾ, ದ್ವೇಷ, ಅಹಂಕಾರ, ಹಿಂಸೆ, ಸ್ವಾರ್ಥ, ಕ್ರೋಧ ಇತ್ಯಾದಿಗಳಿಂದ ಭರ್ಪೂರಾಗಿ ನನ್ನ ಪಾತ್ರದಲ್ಲಿ ಇವೇ ಸ್ವರೂಪ ಎಂದು ತಿಳಿದುಕೊಂಡಿದ್ದೆ. ಇದು ನನ್ನ ಸ್ವರೂಪವೂ ಆಗಿತ್ತು. ವಿನಾಕಾರಣ ಕ್ರೋಧ, ಕಾರಣವಿಲ್ಲದೆ ಈರ್ಷಾ, ದ್ವೇಷ, ಅಹಂಕಾರ ಪಾತ್ರದಲ್ಲಿ ಕಾಣುತ್ತಿತ್ತು. ಆದರೆ ಆತ್ಮನ ಸತ್ಯ ಅನುಭವದಲ್ಲಿ ನಾನು ಈ ಎಲ್ಲ ಮನಸ್ಸಿನ ಭಾವನೆಗಳಿಂದ ಮುಕ್ತ ಆಗಿ ಸರ್ವರ ಸತ್ಯ ಸ್ವರೂಪವನ್ನು ತಿಳಿದು ಎಲ್ಲರೂ ಮನುಷ್ಯ ರೂಪದಲ್ಲಿ ಅಭಿನಯ ಮಾಡುತ್ತಿರುವವರ ಒಳಗೆ ಆತ್ಮವಿದೆ, ಅದು ನಿರ್ದೋಷವಾಗಿದೆ, ಸದಾ ನಿರ್ಮಲವಾಗಿದೆ ಎನ್ನುವ ಸತ್ಯವನ್ನು ನಾನು ಈಗ ಅರಿತಿದ್ದೇನೆ. ನಾನು ನನ್ನ ಸತ್ಯದಲ್ಲಿ ಸ್ಥಿತವಾಗಿರುವೆನು. ಯಾವಾಗ ನಾನು ಆತ್ಮ, ನಾನು ನನ್ನಿಂದಲೇ ದೂರವಾಗಿ ನನ್ನನ್ನು ಮನುಷ್ಯ ರೂಪದಲ್ಲಿ ಅನುಭವ ಮಾಡುತ್ತಿದ್ದೆ, ಆಗ ಈ ಪಾತ್ರದಲ್ಲಿ ಹಿಂಸೆ, ಜಿದ್ದು, ನಿಂದನೆ, ಜಗಳ, ಕಸಿದುಕೊಳ್ಳುವುದು ಈ ಅನೇಕ ರೂಪ ಪ್ರಕಟ ಆಗುತ್ತಲೇ ಇರುತ್ತಿತ್ತು. ಡ್ರಾಮಾನುಸಾರ ಮನಸ್ಸಿನ ಪರಿಚಯ, ಐಡೆಂಟಿಟಿ ಶರೀರದ ಜೊತೆ ಇದೆ. ಇಂತಹ ಲಕ್ಷಣಗಳು ಪ್ರಕಟ ಆಗುತ್ತಲೇ ಇದ್ದವು. ಆದರೆ ನಾನು ಆತ್ಮ, ಶಿವ ತಂದೆಯ ಸತ್ಯ ಜ್ಞಾನದ ಪ್ರಕಾಶದಿಂದ ಈಗ ಅರಿತುಕೊಂಡಿದ್ದೇನೆ. ನಾನು ಪರಿಶುದ್ಧವಾದ ಆತ್ಮ. ನನ್ನೊಳಗೆ ಕೇವಲ ಸ್ವಚ್ಛತೆ ಇದೆ, ನಿರ್ಮಲತೆ ಇದೆ, ಕೇವಲ ಶಾಂತಿ ಇದೆ, ಆನಂದವಿದೆ. ನಾನು ಅರಿತುಕೊಂಡಿದ್ದೇನೆ. ಈ ಮನಸ್ಸಿನಲ್ಲಿ ದ್ವಾಪರ ಯುಗದಿಂದ ಮಾಯೆಗೆ ಸಿಲುಕಿದ ಮನಸ್ಸಿನಲ್ಲಿ ಮಾತ್ರ ಕ್ರೋಧ, ಅಶಾಂತಿ, ದುಃಖ, ಇನ್ನೊಬ್ಬರ ಪಾತ್ರದ ಪ್ರತಿಯಾಗಿ ಈರ್ಷಾ, ದ್ವೇಷ ಪ್ರಕಟವಾಗುತ್ತಿತ್ತು. ಆದರೆ ಈ ಎಲ್ಲ ಲಕ್ಷಣಗಳನ್ನು ನಾನೀಗ ಸಾಕ್ಷಿಯಾಗಿ ನೋಡುತ್ತಿರುವ ನಾನು ಆತ್ಮ. ನಾನು ನನ್ನ ಸತ್ಯದ ಸ್ಮೃತಿಯನ್ನು ಸ್ಮರಿಸಿಕೊಂಡು
ನನ್ನ ಸತ್ಯವನ್ನು ಎದುರಿನಲ್ಲಿಟ್ಟುಕೊಂಡು ನಡೆದಾಗ ಈ ಎಲ್ಲ ಅಸುರಿ ಲಕ್ಷಣಗಳು ನಿಧಾನವಾಗಿ ಸಮಾಪ್ತಿಯಾಗುತ್ತಲಿವೆ. ನಾನು ಆತ್ಮ, ಜ್ಞಾನೀತು ಆತ್ಮನಾಗಿರುವೆ. ಅರ್ಥಾತ್ ಪರಮಾತ್ಮನ ಸತ್ಯ ಜ್ಞಾನದಿಂದ ನಾನು ನನ್ನ ಸಂಪೂರ್ಣ ಸತ್ಯವನ್ನು ಅರಿತುಕೊಂಡಿದ್ದೇನೆ. ಅರ್ಥಾತ್ ಜ್ಞಾನಿ ಆತ್ಮ ಎಂದಿಗೂ ನಿಂದನೆಗೆ ಪ್ರಭಾವಿತನಾಗೋದಿಲ್ಲ, ಪ್ರಶಂಸೆಗೂ ಸಹ ಪ್ರಭಾವಿತನಾಗೋದಿಲ್ಲ. ಜ್ಞಾನೀತು ಆತ್ಮ ತನ್ನ ಚಿತ್ತದ ವೃತ್ತಿಯಿಂದ ಸದಾ ಶಾಂತವಾಗಿರುತ್ತಾನೆ. ಕರ್ಮದ ಪ್ರಭಾವದಲ್ಲಿ ಆಗುವ ವಿಭಿನ್ನ ಮನುಷ್ಯರ ವಿಭಿನ್ನ ಭಾವಗಳನ್ನು ನೋಡುತ್ತಲೂ ಸಹ ತನ್ನ ಅಂತರಂಗದಲ್ಲಿ ನಿಂದನೆ ಹಾಗೂ ಪ್ರಶಂಸೆಯ ತರಂಗಗಳು ಪ್ರವೇಶವಾಗದಂತೆ ತಡೆಯುತ್ತಿವೆ. ಅದಕ್ಕಾಗಿ ನಾನಾತ್ಮನ ಚಿತ್ತ ಶಾಂತವಾಗಿ ಸದಾ ನಿರ್ಮಲತೆಯ ಅನುಭವ ಮಾಡುತ್ತಿದೆ. ಜ್ಞಾನೀತು ಆತ್ಮ ಸದಾ ರಾಗ ಅರ್ಥಾತ್ ಮೋಹ, ಅನೇಕ ಇಚ್ಛೆಗಳಿಂದ ದ್ವೇಷಗಳಿಂದಲೂ ಸಹ ಪರಿಯಾಗಿರುತ್ತಾನೆ. ಆತ್ಮನಿಗೆ ರಾಗ, ಮೋಹ, ದ್ವೇಷ, ಈರ್ಷೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ. ಜ್ಞಾನೀತು ಆತ್ಮ ಸದಾ ನಿಷ್ಕಾಮ ಕಾಮನೆಗಳಿಂದ ಮುಕ್ತವಾಗಿರುತ್ತಾನೆ. ಅವನು ಸದಾ ತೃಪ್ತ, ಸುಖಿ, ಶಾಂತ ಚಿತ್ತವಾಗಿರುತ್ತಾನೆ. ಈ ಜ್ಞಾನಿ ಆತ್ಮ ಶರೀರದ ಸುಖದಲ್ಲಿ ಆನಂದಿತವಾಗಿರುವುದಿಲ್ಲ, ಶರೀರದ ದುಃಖದಲ್ಲಿ ದುಃಖಿಯೂ ಆಗೋದಿಲ್ಲ. ಎಲ್ಲವನ್ನು ಸ್ವೀಕಾರ ಮಾಡುತ್ತಾ ತನ್ನ ಪರಮ ಆನಂದದ ಅವಸ್ಥೆಯಲ್ಲಿ ಸ್ಥಿತವಾಗಿರುತ್ತಾನೆ. ಈ ಸೃಷ್ಟಿ ನಾಟಕದಲ್ಲಿ ಕಲಿಯುಗದ ಅಂತಿಮ ಸಮಯದಲ್ಲಿ ಮನುಷ್ಯ ರೂಪದಲ್ಲಿ ಕೆಲವರು ಸಜ್ಜನರಿದ್ದಾರೆ, ಕೆಲವರು ಪಾಪಿಯಾಗಿದ್ದಾರೆ. ಕೆಲವರು ಈ ಪಾತ್ರದ ಜೊತೆಗೆ ಸಹಯೋಗಿಯಾಗಿದ್ದಾರೆ, ಕೆಲವರು ಅಸಹಯೋಗಿಯಾಗಿದ್ದಾರೆ. ಆದರೆ ಎರಡೂ ಪಾತ್ರಗಳನ್ನು ನೋಡುತ್ತಲೂ ತನ್ನ ವೃತ್ತಿಯನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾರೆ. ಆತ್ಮಜ್ಞಾನದಿಂದ ಸಾಕ್ಷಿಯಾಗಿ ಪಾತ್ರವನ್ನು ನೋಡುತ್ತಾ ಆತ್ಮರ ಸತ್ಯವನ್ನು ನೋಡುವನು. ಸಾಕ್ಷಿ ಭಾವ ನಿರಂತರ ಸ್ವಾಭಾವಿಕ ಆಗ್ತಾ ಹೋಗುವುದು. ಸಾಕ್ಷಿ ಭಾವ ಹೆಚ್ಚಿದಷ್ಟು ಆತ್ಮನ ಕರ್ಮಾತೀತ ಸ್ಥಿತಿ ಸಮೀಪ ಬಂದು ಬಿಡುವುದು. ಆಗ ಯೋಗಿ ಆತ್ಮನಿಗೆ ಸಂಸಾರ ಬಿಡುವ ಚಿಂತೆಯೂ ಇರೋದಿಲ್ಲ. ಸಿದ್ಧಿ ಪಡೆಯುವ ಕಾಮನೆಯೂ ಇರದು, ಮೋಕ್ಷದ ಇಚ್ಛೆಯೂ ಇರುವುದಿಲ್ಲ. ಜ್ಞಾನಿ ಯೋಗಿ ಆತ್ಮ ಆಗುವುದು ಎಂದರೆ ಪರಮ ಅವಸ್ಥೆಯನ್ನು ತಲುಪುವುದಾಗಿದೆ. ಪರಮ ಸಾಧನೆಯ ಪ್ರತಿಫಲವಾಗಿದೆ. ಸಂಸಾರದಲ್ಲಿ ಇರ್ತಾ ವಿದೇಹಿಯಾಗಿ ಆತ್ಮನಲ್ಲಿ ಸ್ಥಿತ ಆಗುವೆ. ನಾನು ಆತ್ಮ ಸಾಕ್ಷಿಯಾಗಿ ಏನೆಲ್ಲ ಮಾಡುವೆ ಅದನ್ನು ಇಚ್ಛೆಯಿಂದ ಮಾಡುವುದಿಲ್ಲ, ಸ್ವಭಾವದಿಂದ ಕಾರ್ಯವು ನಡೆಯುತ್ತಿದೆ. ಈ ಸಂಸಾರ ನೋವು ಕೊಡುವುದಿಲ್ಲ,
ಈ ಸಂಸಾರ ಜ್ಞಾನಿಗೆ ವ್ಯಾಕುಲ ಮಾಡಲಾರದು. ಜ್ಞಾನಿ ಆತ್ಮನಿಗೆ ಈ ಸಂಸಾರದಲ್ಲಿ ಬದಲಾಯಿಸುವಂಥದ್ದು ಏನೂ ಉಳಿಯೋದಿಲ್ಲ. ಜ್ಞಾನಿ ಪುರುಷನಿಗಾಗಿ ಈ ಜಗತ್ತಿನ ಪ್ರತಿ ಯಾವ ದ್ವೇಷವೂ ಕೂಡ ಇರಲಾರದು. ಈ ಸಂಸಾರದಲ್ಲಿ ರಾಗವೂ ಇರೋದಿಲ್ಲ, ಮೋಹವೂ ಇರೋದಿಲ್ಲ. ಯಾಕೆ ಅಂದರೆ ರಾಗ, ಮೋಹ, ಇಚ್ಛೆಗಳು ಇದ್ದಾಗಲೇ ಅಪೇಕ್ಷೆಗಳು ಹುಟ್ಟುತ್ತವೆ. ಇಚ್ಛೆಗಳು ಪೂರ್ಣವಾಗದೇ ಹೋದರೆ ದ್ವೇಷವೂ ಹುಟ್ಟುತ್ತದೆ. ರಾಗ ಸಮಾಪ್ತವಾಗುವುದರಿಂದಲೇ ತನ್ನ ತಾನೇ ದ್ವೇಷ ಸಮಾಪ್ತವಾಗಿ ಬಿಡುತ್ತದೆ. ಆಗ ಆತ್ಮ ಸರ್ವ ಶೋಕ, ದುಃಖ, ಸರ್ವ ಕಷ್ಟಗಳಿಂದ ಮುಕ್ತವಾಗಿ ಬಿಡುತ್ತಾನೆ. ಯಾರ ಪ್ರತಿಯಾಗಿಯೂ ಅಪೇಕ್ಷರಹಿತವಾಗಿ ಬಿಡುತ್ತಾನೆ. ಯೋಗಿ ಆತ್ಮನಿಗೆ ಈ ಸಂಸಾರ ಅರ್ಥಹೀನವಾಗಿ ಬಿಡುತ್ತದೆ, ಮಹತ್ವಹೀನವಾಗಿ ಬಿಡುತ್ತದೆ. ಎಲ್ಲರ ಪಾತ್ರಗಳ ಹಿಂದೆ ಕೇವಲ ಆತ್ಮವೇ ಕಾಣುವುದು. ಅದಕ್ಕಾಗಿ ಎಲ್ಲ ಇಚ್ಛೆಗಳು, ವಾಸನೆ ಸಮಾಪ್ತವಾಗಿ ಬಿಡುತ್ತವೆ. ಚಿತ್ತ ನಿರ್ಮಲವಾಗಿ ಬಿಡುತ್ತದೆ. ಕರ್ಮೇಂದ್ರಿಯಗಳು ಪವಿತ್ರವಾಗಿ ಬಿಡುತ್ತವೆ. ಆತ್ಮ ಸರ್ವ ಶೋಕಗಳಿಂದ ಮುಕ್ತವಾಗಿ ಬಿಡುತ್ತದೆ. ಆತ್ಮವು ತನ್ನ ಮೂಲ ಸ್ಥಿತಿಯಲ್ಲಿ ತಲುಪಿ ಸ್ವತಂತ್ರತೆಯ ಅನುಭವ ಮಾಡಲು ಶುರು ಮಾಡುತ್ತದೆ. ಜ್ಞಾನಿ ಯೋಗಿ ತು ಆತ್ಮ ತನ್ನ ಪಾತ್ರ ಅಭಿನಯಿಸುತ್ತಲೂ ಸಹ ತನ್ನ ಪಾತ್ರದ ಆಸಕ್ತಿಯಿಂದ ಮುಕ್ತವಾಗಿ ಬಿಡುತ್ತಾನೆ. ತನ್ನ ಪಾರ್ಟ್, ರೋಲ್, ಡ್ರಾಮಾ ಅನುಸಾರ ಪ್ಲೇ ಆಗ್ತಾನೇ ಇರುವುದು. ಆದರೆ ಆತ್ಮ ತಿಳಿದುಕೊಳ್ಳುತ್ತದೆ, ನಾನು ಏನನ್ನೂ ಮಾಡುವುದಿಲ್ಲ, ನಾ ಆತ್ಮ ಅಕರ್ತ ಆಗಿರುವೆ, ಅದಕ್ಕಾಗಿ ಭೋಕ್ತಾನೂ ಅಲ್ಲ. ಅದಕ್ಕಾಗಿ ತನ್ನನ್ನು ಪರಮಾತ್ಮನ ಪ್ರೇಮದಲ್ಲಿ ಲೀನ ಮಾಡಿಕೊಳ್ಳುವುದರಿಂದ, ಪರಮಾತ್ಮನ ಹೃದಯದಲ್ಲಿ ಸತ್ಯದ ಅನುಭೂತಿ ಮಾಡುವುದರಿಂದ ಬುದ್ಧಿ ಪರಮಾತ್ಮನ ಕರ್ತವ್ಯದ ಅನುಸಾರ ನಡೆಯಲು ಶುರು ಮಾಡುತ್ತದೆ. ಆಗ ಮನಸ್ಸೂ ಸಹ ತನ್ನ ಹಳೆಯ ಪರಿಚಯ, ತನ್ನ ಹಳೆಯ ಅಸ್ತಿತ್ವದಿಂದ ಮುಕ್ತ ಆಗಿ ಸತೋ ಸ್ಥಿತಿಗೆ ಬರುವುದು. ಇಂತಹ ಜ್ಞಾನಿ ಯೋಗಿ ಯಾರು ಇದ್ದಾರೆಯೋ ಅವರು ಏನೂ ಮಾಡದೆಯೂ ಸಹ ಇದ್ದರೂ ಬಹಳ ಸೇವೆ ಮಾಡುತ್ತಿರುತ್ತಾರೆ. ಅವರ ಮೂಲಕ ವಾಯುಮಂಡಲವು ಪವಿತ್ರ ಶಾಂತವಾದ ವಾತಾವರಣವೂ ಸಹ ತಯಾರಾಗ್ತಾ ಇರುತ್ತದೆ. ಅವರ ಶುಭ ಭಾವನೆಯಿಂದ, ಶುಭ ಕಾಮನೆಯಿಂದ ಸೇವೆಯು ಸಹಜವಾಗಿ ನಡೆಯುತ್ತದೆ. ಎಲ್ಲವೂ ಅವರ ಸ್ವಭಾವದಿಂದ ಆಗಲೂ ಶುರುವಾಗುತ್ತದೆ. ಕೇವಲ ಅವರ ಉಪಸ್ಥಿತಿಯಿಂದ ಮಾತ್ರ ಆಗಲೂ ಶುರುವಾಗುತ್ತದೆ. ಈ ರೀತಿ ನಿಷ್ಕಾಮ, ನಿಶ್ಚಿಂತ, ಆಶಾರಹಿತ ನಾನು ಜ್ಞಾನೀತು ಆತ್ಮ ಶರೀರದ ಚಿಂತೆಯೂ ಮಾಡೋದಿಲ್ಲ, ಎಲ್ಲ ಆಶೆಗಳಿಂದ ಮುಕ್ತವಾಗಿ ಬಿಡುತ್ತೇನೆ.
ಸಂಸಾರದಲ್ಲಿ ಮುಳುಗಿರುವ ಯಾವ ಮನುಷ್ಯನೂ ಜ್ಞಾನಿಯನ್ನು ಗುರುತಿಸಲಾರ. ಒಬ್ಬ ಜ್ಞಾನಿಯೇ ಇನ್ನೊಬ್ಬ ಜ್ಞಾನಿಯನ್ನು ಗುರುತಿಸಬಲ್ಲ. ಸಂಸಾರದ ಮನುಷ್ಯನ ದೃಷ್ಟಿಯೇ ಭಿನ್ನ, ಜ್ಞಾನಿಯ ದೃಷ್ಟಿಯೇ ಭಿನ್ನವಾಗಿದೆ. ಸಂಸಾರದಲ್ಲಿ ಮನುಷ್ಯನ ಸ್ಮೃತಿಯಿಂದ ಇಲ್ಲಿವರೆಗೆ ನಾವು ಪುತ್ರ, ವಿಷಯ, ವಿಕಾರಗಳ ಕಾಮನೆ ಮಾಡಿದೆವು. ಶರೀರದ ಪೋಷಣೆಗಾಗಿ ಚಿಂತೆ ಮಾಡಿದೆವು. ಶರೀರದ ಜೀವನ ಇನ್ನಷ್ಟು ಉತ್ತಮ ಮಾಡಿಕೊಳ್ಳಲು ಆಸೆಪಟ್ಟೆವು. ಆದರೆ ಆತ್ಮನ ಸತ್ಯ ಜ್ಞಾನ ತಿಳಿದ ಮೇಲೆ ಈ ಎಲ್ಲ ವಾಸನೆಗಳು, ಆಸಕ್ತಿ, ಆಶೆಗಳು, ಸ್ವಾರ್ಥ ಎಲ್ಲವೂ ಶಾಂತವಾಗುತ್ತಲಿವೆ. ಈ ಸಾಂಸಾರಿಕ ಜೀವನದಲ್ಲಿ ಮನುಷ್ಯ ಪಾತ್ರದಲ್ಲಿ ಅಜ್ಞಾನಿ ಮನಸ್ಸು ಸದಾ ಹೀಗೆ ತಿಳಿತಾ ಇತ್ತು, ನನ್ನ ಜೀವನ ಸತ್ಯ, ನನ್ನ ಮಗನು ಸತ್ಯ, ನನ್ನ ಪತಿ ಪತ್ನಿ, ತಂದೆ ತಾಯಿ, ಈ ಪರಿವಾರ ಸತ್ಯವೆಂದು ಅನುಭವ ಮಾಡುತ್ತಿತ್ತು. ಸಾಂಸಾರಿಕ ಜೀವನದಲ್ಲಿ ಡ್ರಾಮಾದ ಮೂಲಕ ಏನೆಲ್ಲ ವಸ್ತುಗಳು ಪ್ರಾಪ್ತವಾಗಿವೆಯೋ ಅವೆಲ್ಲವುಗಳ ಮೇಲೆ ಅಧಿಕಾರವನ್ನು ಜಮಾಯಿಸ್ತಾ ಇವೆಲ್ಲ ನನ್ನದು, ನನ್ನ ಹಕ್ಕಿನದೆಂದು ತಿಳಿದು ಅದರ ರಕ್ಷಣೆಯೊಳಗೆ ಸ್ವಯಂ ನಾನು ಆತ್ಮ, ನನ್ನಿಂದ ದೂರವಾಗಿ ಸ್ವಾರ್ಥ, ಸೀಮಿತ ಭಾವದಲ್ಲಿ ಸಿಲುಕಿಕೊಂಡಿದ್ದೆ. ಜ್ಞಾನೀತು ಆತ್ಮನ ಪರಿವಾರ, ಸಾಧನ, ಎಲ್ಲರೊಂದಿಗೆ ಸ್ನೇಹ ಇರುವುದು. ಆದರೆ ಅದರಲ್ಲಿ ವಾಸನೆ ಅಥವಾ ಕಾಮನೆಗಳಿರೋದಿಲ್ಲ. ಅದರಲ್ಲಿ ಹುಚ್ಚು ಹಿಡಿಸಿಕೊಳ್ಳೋದಿಲ್ಲ. ಶರೀರದ ರಕ್ಷಣೆ ಭಲೇ ಮಾಡಿಕೊಳ್ಳುತ್ತಾನೆ, ಆದರೆ ರಕ್ಷಣೆಯ ಚಿಂತೆ ಮಾಡೋದಿಲ್ಲ. ಸ್ವಾಭಾವಿಕ ರೂಪದಿಂದ ಎಲ್ಲವೂ ಆಗುತ್ತಿರುತ್ತದೆ. ಜ್ಞಾನೀತು ಆತ್ಮ ತನ್ನ ಜೀವಿಕ ಅರ್ಥಾತ್ ಜೀವನ ನಿರ್ವಹಣೆ ಮಾಡಿಕೊಳ್ಳುತ್ತಾನೆ. ಆದರೆ ಅಧಿಕ ಗಳಿಸಬೇಕೆಂಬ, ಅಧಿಕ ಬೇಕೆಂಬ ಬಯಕೆ ಇರುವುದಿಲ್ಲ. ಅಥವಾ ಕಮಿ ಕೊರತೆಯ ಚಿಂತೆ ಮಾಡಲಾರ. ದೂರು ಕಂಪ್ಲೇಂಟ್ಸ್ ಮಾಡುವುದಿಲ್ಲ. ಈ ಸಂಸಾರ ಪಾಪಿ ಇದೆ, ವಿಶ್ವಾಸಿ ಇಲ್ಲ, ಸ್ವಾರ್ಥ ಇದೆ, ಅಸಹಯೋಗಿಯಾಗಿದೆ, ಯಾರು ಯಾರಿಗೂ ಇಲ್ಲ, ಏನು ಮಾಡಿಯೂ ಉಪಕಾರ ಹಿಡಿಯುವುದಿಲ್ಲ, ಜನ ಹಸಿವಿನಿಂದ ಸಾಯುತ್ತಿದ್ದಾರೆ, ಬಡತನದಿಂದ ಬಳಲುತ್ತಿದ್ದಾರೆ. ಆ ಕಡೆಗೆ ಯುದ್ಧ, ಈ ಕಡೆಗೆ ಬಡತನ, ಈ ಕಡೆಗೆ ಅತಿವೃಷ್ಟಿ, ಅನಾವೃಷ್ಟಿ. ಈ ರೀತಿಯ ಭಾವನೆ ಜ್ಞಾನಿಯಲ್ಲಿ ಇರಲಾರವು. ಯಾಕೆಂದರೆ ಜ್ಞಾನಿ ಆತ್ಮನಿಗೆ ಗೊತ್ತಿದೆ ಸತ್ಯ ಏನೆಂದು. ಜ್ಞಾನಿ ಆತ್ಮ ತಿಳಿದಿರುವನು ಇದು ಕೇವಲ ನಾಟಕ ಮಾತ್ರ. ಜ್ಞಾನಿಯು ಭಗವಂತನ ದೃಷ್ಟಿಕೋನದಿಂದ ಈ ಜಗತ್ತನ್ನು ನೋಡುವನು. ಜ್ಞಾನಿ ಆತ್ಮ ಊಟಕ್ಕಾಗಿ ಇನ್ನೊಬ್ಬರ ಮೇಲೆ ನಿರ್ಭರ ಆಗೋದಿಲ್ಲ. ಆದರೆ ಏನೇ ಸಿಕ್ಕರೂ ಅದರಲ್ಲೇ ಸಂತುಷ್ಟವಾಗಿರುವನು. ಯೋಗಿಗೆ ಸಂಸಾರ ಬಂಧನವೆನಿಸಲಾರದು. ಇದನ್ನು ಬಿಟ್ಟು ಎಲ್ಲಿಯಾದರೂ ದೂರ ಹೋಗಬೇಕೆಂಬ ಅಪೇಕ್ಷೆಯೂ ಹುಟ್ಟಲಾರದು. ಯೋಗಿಗೆ ಈ ಸಂಸಾರವು ಕೇವಲ ಒಂದು ಸ್ವಪ್ನದ ಹಾಗೆ
ಒಂದು ಕೇವಲ ತೊಗಲುಗೊಂಬೆ ಆಟದ ಹಾಗೆ ಪ್ರತೀತವಾಗುತ್ತದೆ. ಅವನು ಸ್ವ ಇಚ್ಛೆಯಿಂದ ಆನಂದದಿಂದ ಜೀವಿಸುತ್ತಾನೆ. ಅವನಿಗೆ ಯಾವ ನಿಯಮಗಳು ಬಂಧಿಸಲು ಸಾಧ್ಯವಿಲ್ಲ. ಜ್ಞಾನಿ ಯೋಗಿ ತು ಆತ್ಮ ತನ್ನನ್ನು ಸಮಯ ಹಾಗೂ ಸ್ಥಾನದ ಬಂಧನದಲ್ಲಿ ಬಂಧಿಸಿಕೊಳ್ಳಲಾರ. ತನಗೆ ಸಿಕ್ಕಿರುವುದು ಹೆಚ್ಚೇ ಇರಲಿ ಕಡಿಮೆ ಇರಲಿ ಎಲ್ಲದರಲ್ಲೂ ಸಂತುಷ್ಟವಾಗಿರುತ್ತಾನೆ. ಬಂಧನಗಳಿಂದ ಮುಕ್ತವಾಗಿರುತ್ತಾನೆ. ನಾನು ಆತ್ಮ, ನನಗೆ ನಾನು ಈ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ಆಸಕ್ತಿರಹಿತವಾಗಿ ಈ ನಾಟಕದಲ್ಲಿ ಸಾಕ್ಷಿಯಾಗಿ ನನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನಗೀಗ ಈ ನಾಟಕದ ಯಾವ ಆಕರ್ಷಣೆಯೂ ಆಕರ್ಷಿಸಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ಸತ್ಯವನ್ನು ಅರಿತಿದ್ದೇನೆ. ನಾನು ಸಂಪೂರ್ಣ ಅವಿನಾಶಿ ಆತ್ಮ. ಮಾಡಲ್ಪಟ್ಟಂತಹ ಈ ನಾಟಕದಲ್ಲಿ ಸಾಕ್ಷಿ ದೃಷ್ಟ ಆಗಿ ಈ ನಾಟಕದ ವೀಕ್ಷಣೆ ಮಾಡುತ್ತಿದ್ದೇನೆ. ಹೇಗೆ ಪರಮಾತ್ಮನೂ ಸಹ ಈ ನಾಟಕವನ್ನು ವೀಕ್ಷಣೆ ಮಾಡುತ್ತಾ ತನ್ನ ಪರಮ ಆನಂದದ ಅವಸ್ಥೆಯಲ್ಲಿದ್ದಾರೋ, ನಾನು ಆತ್ಮ ಸಹ ಪರಮಾತ್ಮ ತಂದೆಯ ಜೊತೆಯಲ್ಲಿ ಕುಳಿತು ಈ ವಿಶ್ವ ನಾಟಕದ ಪ್ರತಿಯೊಂದು ದೃಶ್ಯಗಳನ್ನು ನಾಟಕದ ರೂಪದಲ್ಲಿ ನೋಡುತ್ತಾ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತವಾಗುತ್ತಾ ಸಂಪೂರ್ಣತೆಯ ಬಾಪ್ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ.